ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿ ಈ ವರ್ಷ ಅಂದರೆ 2026ರ ನಾಗರ ಪಂಚಮಿ ಯಾವ ದಿನಾಂಕದಂದು ಬಂದಿದೆ, ಪಂಚಮಿ ತಿಥಿ ಯಾವಾಗ ಆರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಮುಹೂರ್ತದಲ್ಲಿ ನಾವು ನಾಗರ ಪಂಚಮಿಯ ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಹಾಲನ್ನು ಎರೆಯಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸ ಆರಂಭ ಆಗ್ತಾ ಇದ್ದಂಗೆ ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇರುತ್ತೆ. ಅದರಲ್ಲಿ ಮೊದಲನೇ ಹಬ್ಬ ಅಂದರೆ ನಾಗರ ಪಂಚಮಿ. ಅದರಲ್ಲೂ ವಿಶೇಷವಾಗಿ ನಾಗರ ಪಂಚಮಿಯನ್ನು ಅಂದರೆ ನಾಗರ ಪಂಚಮಿ ಹಬ್ಬವನ್ನು ವಿಶೇಷವಾಗಿ ನಾಗಪ್ಪನ ಪೂಜೆಗೆ ಮೀಸಲಾಗಿಟ್ಟಿದೆ. ಹಾಗೆ ಈ ಹಬ್ಬವನ್ನು ಅಣ್ಣ ತಂಗಿ ಹಬ್ಬ ಅಂತಲೂ ಕರೀತಾರೆ. ಹಾಗಾದರೆ ಈ ವರ್ಷ ನಾಗರ ಪಂಚಮಿ ಯಾವ ದಿನಾಂಕದಂದು ಬಂದಿದೆ, ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ ಮತ್ತು ಪೂಜಾ ಮುಹೂರ್ತವನ್ನು ತಿಳ್ಕೊಳ್ಳೋಣ. ನಾಗರ ಪಂಚಮಿ ಈ ವರ್ಷ ಅಂದರೆ 2026 ಇಸ್ವಿಯಲ್ಲಿ ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿನ ಬಂದಿದೆ. ಬೇಕಿದ್ರೆ ಆಗಸ್ಟ್ 14ನೇ ತಾರೀಕು ಭಾನುವಾರ ದಿನವೇ ಮಾಡಬಹುದು ನಾಗಪ್ಪನ ಪೂಜೆಯನ್ನು. ಕೆಲವರು ನಾಗ ಚತುರ್ಥಿ ದಿನ ಮಾಡಿದರೆ, ಇನ್ನು ಕೆಲವರು ನಾಗರ ಪಂಚಮಿ ದಿನ ಮಾಡ್ತಾರೆ. ಹೆಚ್ಚಿನವರು ನಾಗ ಪಂಚಮಿ ದಿನ ಮಾಡ್ತಾ ಇರೋದ್ರಿಂದ ಆಗಸ್ಟ್ 17ನೇ ತಾರೀಕು ನಾಗ ಚತುರ್ಥಿ ದಿನ ಮಾಡುವ ಪೂಜೆ ಸಮಯವನ್ನು ತಿಳಿಸ್ಕೊಡ್ತಿದ್ನಿ. ನೀವು ಬೇಕಿದ್ರೆ 16ನೇ ತಾರೀಕು ಪೂಜೆಯನ್ನು ಮಾಡ್ಕೊಳ್ಬೋದು. ನಾಗರ ಚತುರ್ಥಿ ಪಂಚಮಿ ತಿಥಿ ಪ್ರಾರಂಭವಾಗೋದು ಆಗಸ್ಟ್ 16ನೇ ತಾರೀಕು ಭಾನುವಾರದ ದಿನ ಸಂಜೆ 5:52 ಆರಂಭವಾಗುತ್ತೆ. ಹಾಗಾಗಿ ಭಾನುವಾರ ದಿನವೂ ಕೂಡ ಈ ನಾಗರ ಪಂಚಮಿಯನ್ನು ಮಾಡ್ಕೊಳ್ಬೋದು. ಆದರೆ ಸಂಜೆ ಸಮಯದಲ್ಲಿ ತಿಥಿ ಪ್ರಾರಂಭ ಆಗೋದ್ರಿಂದ ಅದರಲ್ಲೂ ಲೇಟ್ ಆಗಿರುತ್ತೆ. ಸಂಜೆ ಪೂಜೆ ನಾಗರ ಕಲ್ಲಿಗೆ ಅಷ್ಟೊಂದು ಶ್ರೇಷ್ಠವಾಗಿರಲ್ಲ. ಹಾಗಾಗಿ ಸೋಮವಾರವೇ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ. ಭಾನುವಾರ ಪೂಜೆ ಮಾಡೋದಕ್ಕೆ ಸಮಯ ಸರಿಯಾಗಿಲ್ಲ. ಆದ್ದರಿಂದ ಸೋಮವಾರನೇ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಇನ್ನು ಪಂಚಮ ತಿಥಿ ಮುಕ್ತಾಯವಾಗೋದು ಸೋಮವಾರ ಅಂದರೆ ಆಗಸ್ಟ್ 17ನೇ ತಾರೀಕು ಸಂಜೆ 5ಕ್ಕೆ. ಇಲ್ಲಿ ಹೆಚ್ಚಾಗಿ ಪಂಚಮಿ ತಿಥಿ ಸೋಮವಾರದ ದಿನ ಇರೋದ್ರಿಂದ, ಹಾಗೆ ತಿಥಿ ಕೂಡ ಆಗಸ್ಟ್ 17ನೇ ತಾರೀಕು ಬಂದಿರೋದ್ರಿಂದ ಆಗಸ್ಟ್ 17ನೇ ತಾರೀಕು ನಾಗರ ಪಂಚಮಿಯನ್ನು ಆಚರಣೆ ಮಾಡಬೇಕು. ಇನ್ನು ಆಗಸ್ಟ್ 17ನೇ ತಾರೀಕು ಆಚರಣೆ ಮಾಡುವಾಗ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು, ಮನೆಯಲ್ಲಿ ಆಗ್ಬೋದು, ನಾಗರ ಕಲ್ಲಿಗೆ ಆಗ್ಬೋದು ಪೂಜೆಯನ್ನು ಮಾಡಬಹುದು ಅಂತ ಅಂದರೆ ತಣಿ ಎರಿಬಹುದು. ಅಂದರೆ ನಾಗದೇವತೆಗಳ ಪೂಜೆಯನ್ನು ಆದಷ್ಟು ಮಡಿಯಿಂದ ಮಾಡಬೇಕು, ಹಾಗೆ ಉಪವಾಸ ಇದ್ದು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬೆಳಗಿನ ಮುಹೂರ್ತ ತುಂಬ ಸೂಕ್ತವಾಗಿರುತ್ತೆ ನಾಗರ ಕಲ್ಲಿಗೆ ಪೂಜೆ ಮಾಡೋದಕ್ಕೆ. ಬೆಳಗ್ಗೆ 6:08 ಬೆಳಗ್ಗೆ 8:38 ಕೂಡ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ಬೆಳ್ಳಿಯ ವಿಗ್ರಹ ಇದ್ದರೆ ನೀವು ಮನೆಯಲ್ಲೇ ಪೂಜೆಯನ್ನು ಮಾಡ್ಕೊಳ್ಬಹುದು. ಇಲ್ಲಾಂದರೆ ನಾಗರ ಕಲ್ಲಿಗೆ ಹೋಗಿ ಅಲ್ಲಿ ಹಾಲನ್ನು ಎರೆದು ಬರಬಹುದು. ಇನ್ನು ಈ ಸಮಯದಲ್ಲಿ ಆಗಿಲ್ಲ ಅಂದರೆ ರಾಹುಕಾಲ ಬಿಟ್ಟು ಸಂಜೆ 5 ಗಂಟೆ ಒಳಗಡೆ ಪೂಜೆಯನ್ನು ಮಾಡಬಹುದು. ಅಂದರೆ ನಾಗರ ಕಲ್ಲಿಗೆ ಹಾಲನ್ನು ಎರೆದು ಬರಬಹುದು. ನಾಗಪ್ಪನ ಪೂಜೆಯನ್ನು ಆದಷ್ಟು ಮೈಲ್ಗೆಯಿಂದ ಮಾಡಬೇಕಾಗುತ್ತೆ. ಅದರಲ್ಲೂ ನಾನ್ ವೆಜ್ ಅಂತೂ ನಿಷಿದ್ಧವಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಆಹಾರವನ್ನು ಆವತ್ತಿನ ದಿನ ಮಾಡಬಾರ್ದು. ಇಂದು ಮುಂದೆ ಕೂಡ ಮಾಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ನಾಗರ ಪಂಚಮಿ ಹಬ್ಬವನ್ನು ಅಣ್ಣ ತಮ್ಮಂದಿರ ಆಯುಷ್ಯ ಆರೋಗ್ಯ ವೃದ್ಧಿಗಾಗಿ ಮಾಡುವಂಥದ್ದು ಅಂತ ಹೇಳಲಾಗಿದೆ. ಕೆಲವೊಂದು ಭಾಗಗಳಲ್ಲಿ ತುಂಬ ಅದ್ಧೂರಿಯಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಗುತ್ತೆ. ನಿಮ್ಮ ಪದ್ಧತಿ ಹೇಗಿರುತ್ತೋ ಆ ಥರ ನಾಗರ ಪಂಚಮಿಯ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಗೊತ್ತಾಯ್ತಲ್ವಾ ನಾಗರ ಪಂಚಮಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಅಂದರೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆಯೇ ಪೂಜೆಗೆ ಶುಭ ಮುಹೂರ್ತ, ಹಾಗೆ ಯಾವ ದಿನಾಂಕದಂದು ಬಂದಿದೆ, ಯಾವ ದಿನ ಮಾಡಿದರೆ ಶ್ರೇಷ್ಠ ಅಂತ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.